ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ತುಂಬಾ ಪವರ್ಫುಲ್ಲಾಗಿರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ ನಾವು ಪ್ರತಿನಿತ್ಯ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಆದರೆ ಒಂದಂತೂ ಸತ್ಯ, ನಾನು ಯಾವುದೇ ಒಂದು ರೆಮಿಡಿನ ಮಾಡಿ ನಿಮಗೆ ಹಾಕೋಕ್ಕೆ ಮುಂಚೆ ನಾನು ಅದನ್ನ ಟೆಸ್ಟ್ ಮಾಡಿ ನಂತರ ನನಗೆ ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಹಾಗಾಗಿ ಅದೇ ಪ್ರಕಾರದಲ್ಲೇ ಇವತ್ತು ಒಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ತುಂಬಾ ಪವರ್ಫುಲ್ಲಾಗಿರುವಂತಹ ಒಂದು ರೆಮಿಡಿನೇ ನಾನು ನಿಮಗೋಸ್ಕರ ತಂದಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಅಂದರೆ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದರೂ ಮಾಡ್ಕೋಬೋದು. ನೀವು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನ ವಿಷ್ಣುನ ಮತ್ತು ಲಕ್ಷ್ಮಿಯನ್ನೆಂದು ಮಾಡ್ತೀರಾ ಅಲ್ವಾ? ಅವತ್ತೊಂದು ದಿನ ನೀವು ಮಾಡ್ತಾ ಇರುವಂತಹ ಈ ಒಂದು ರೆಮಿಡಿನ ನೀವು ಒಂದು ಒಳ್ಳೆಯ ದಿನ ಶುರು ಮಾಡ್ಕೋಬೇಕಾಗುತ್ತೆ. ಅಂದರೆ ಸೋಮವಾರ ಮಾಡ್ಬೋದು, ಮಂಗಳವಾರ ಮಾಡ್ಬೋದು, ಇಲ್ಲ ಶುಕ್ರವಾರ ದಿನದಿಂದನೇ ನೀವು ಶುರು ಮಾಡ್ಕೋಬೋದು. ಇಲ್ಲ ಒಳ್ಳೊಳ್ಳೆ ದಿನಗಳಲ್ಲೂ ಸಹ ನೀವು ದಿನದಿಂದ ನೀವು ಶುರು ಮಾಡ್ಕೋಬೋದು. ಇದನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನಾನು ಇವತ್ತು ತೋರಿಸುವಂತಹ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ, ಅಂದರೆ ನೀವು ಏನೇ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೂ ಅದೆಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಓಕೆ, ಹಾಗಾದರೆ ಆದಷ್ಟು ಬೇಗ ಹೋಗಿ ನಾವು ಯಾವ 3 ಪದಾರ್ಥಗಳನ್ನು ನಾವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ದುಷ್ಟ ಶಕ್ತಿ ಇದ್ರೂ, ಯಾವುದೇ ಒಂದು ದಾರಿದ್ರ್ಯತೆ ಇದ್ರೂ, ಕಷ್ಟಗಳಿದ್ರೂ ಎಲ್ಲವನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ನಾನು ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ, ಆರ್ಥಿಕ ಸಮಸ್ಯೆಯಿಂದ ನೊಂದು ಬೆಂದಿದ್ರೆ, ಅಂದರೆ ಈ ಒಂದು ಪರಿಹಾರನ ನೀವು ಮಾಡಿಕೊಡಿ. ಧನಾಭಿವೃದ್ಧಿ ಮಾಡುತ್ತೆ, ಆರ್ಥಿಕ ಸಂಕಷ್ಟಗಳನ್ನು ಸಹ ನಮಗೆ ನಿವಾರಣೆ ಆಗುತ್ತೆ, ಸಾಲ ಬಾಧೆಗಳಿಂದ ಬಾಧೆಗಳನ್ನ ದೂರ ಮಾಡುತ್ತೆ, ಅದೃಷ್ಟನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಅನುಗ್ರಹದೊಂದಿಗೆ ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ಒಂದು ಸ್ನಾನದ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ರೆಮಿಡಿನ ನೀವು ಒಂದು ಒಳ್ಳೆಯ ದಿನದಂದು ಶುರು ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ವ ಆಗಲೇ ವಿಡಿಯೋದಲ್ಲಿ, ಸೋಮವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಇಲ್ಲ ಶುಕ್ರವಾರ ಆಗಿರ್ಬೋದು, ಇಲ್ಲ ನಿಮ್ಮ ಮನೆ ದೇವರ ವಾರ ದಿನನ ನೀವು ಶುರು ಮಾಡ್ಕೋಬೇಕಾಗುತ್ತೆ. ಅಂದರೆ ಪ್ರತಿನಿತ್ಯ ನೀವು ಯಾವ ದಿನ ಶುರು ಮಾಡ್ತೀರೋ ಆ ದಿನದಿಂದ ಪ್ರತಿನಿತ್ಯ ನೀವು 21 ದಿನ ಈ ಒಂದು ಪದಾರ್ಥನ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳುವಂಥ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಇದು ಒಂದು ಅದೃಷ್ಟನೇ ತಂದುಕೊಡುತ್ತೆ, ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾದಂಥ ಒಂದು ರೆಮಿಡಿ ನೋಡಿ. ನಾನಿಲ್ಲಿ ನಿಮಗೆ ನಾನು ನಿಮಗೆ ಇಲ್ಲಿ ಮೊಸರನ್ನ ತೋರಿಸ್ತಾ ಇದ್ದೀನಿ. ಈ ಮೊಸರು ಅಂತಂದರೆ ಹಸುವಿನ ಹಾಲಿನಿಂದ ಬಂದಂಥದ್ದು ಅಲ್ವಾ? ಹಸುವಿನ ಹಾಲು ಎಷ್ಟು ಶ್ರೇಷ್ಠವಾಗಿರುತ್ತೋ ಅದೇ ಪ್ರಕಾರದಲ್ಲಿ ಈ ಮೊಸರು ಸಹ ತುಂಬಾ ಪರಿಶುದ್ಧವಾದ್ದು ಅಂತಲೇ ಹೇಳ್ಬೋದು ಅಲ್ವಾ? ಹಾಗಾಗಿ ಈ ಮೊಸರನ್ನ ನಾವು ಪ್ರತಿನಿತ್ಯ ಊಟಕ್ಕಾಗಿರ್ಬೋದು, ಇಲ್ಲ ಒಂದು ಹಾಲಿನಿಂದ ಮೊಸರನ್ನ ನಾವು ಅಂದರೆ ಹಾಲಿಂದ ಮೊಸರು ಹಾಕಿ ಮೊಸರು ತೆಗೆದುಕೊಳ್ಳೋದಾಗಿರ್ಬೋದು ಮಾಡ್ತೀವಿ ಅಲ್ವಾ? ಹಾಗಾಗಿ ನಾವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೊಸರನ್ನ ನೀವು ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ದಾರಿದ್ರ್ಯತೆ ಅಂತ ಅನ್ನೋದು ಹೋಗಲಾಡಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ಫ್ರೆಂಡ್ಸ್, ಸ್ನಾನ ಅಂತ ಅನ್ನೋದು ದೇಹದ ನೈರ್ಮಲ್ಯವನ್ನು ಹೊರಹಾಕಲು ಮತ್ತು ಮಾನಸಿಕ ನೆಮ್ಮದಿಯನ್ನು ತಂದುಕೊಳ್ಳಲು ಮನಸ್ಸಿಗೆ ಸಂಬಂಧಿಸಿದ, ಅಂದರೆ ಗ್ರಹದೋಷ, ಪಿತೃದೋಷ, ಶನಿ ದೋಷ, ರಾಹು ಕೇತು ದೋಷಗಳಿದ್ದರೂ ಸಹ, ಮತ್ತು ಜಾತಕ ದೋಷಗಳಿದ್ದರೂ ಸಹ ಎಲ್ಲವನ್ನು ಸಹ ಹೊರಗಡೆ ಹಾಕುತ್ತೆ. ಇಂತಹ ಸಂದರ್ಭದಲ್ಲಿ ಈ ದೋಷಗಳನ್ನು ಸಹ ನಿವಾರಣೆ ಮಾಡಿ ನಿಮಗೆ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿ ದೇಹದಲ್ಲಿ ಹೊಸ ಉತ್ಸಾಹ ಚೈತನ್ಯವನ್ನು ತಂದುಕೊಡುತ್ತೆ.
ಇದು ನಿಮಗೆ ಹಣ ಐಶ್ವರ್ಯ ಕೂಡಿ ಬರುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವಿತ್ರವಾದಂತಹ ಸ್ನಾನ ಅಂತಲೇ ಹೇಳ್ಬೋದು. ಅಂದರೆ ಈ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ವಿಶೇಷವಾದಂಥ ವಸ್ತುಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದರಿಂದ ಅತ್ಯಂತ ಒಂದು ಅಂದರೆ ಶೀಘ್ರದಲ್ಲೇ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ದಿನಗಳಲ್ಲಿ ನೀವು ಪುಣ್ಯ ಸ್ನಾನಗಳನ್ನ ಮಾಡ್ಕೋಬೇಕಾಗುತ್ತೆ. ಪುಣ್ಯ ಸ್ನಾನನ ಯಾಕೆ ಮಾಡ್ತಾರೆ ಹೇಳಿ? ಪುಣ್ಯ ಸ್ನಾನ ಮಾಡೋದ್ರಿಂದ ತಮ್ಮ ದೋಷಗಳಾಗಿರ್ಬೋದು, ಇಲ್ಲ ಕಷ್ಟಗಳಾಗಿರ್ಬೋದು. ಫ್ರೆಂಡ್ಸ್, ಕೆಲವೊಂದು ದಿನಗಳಲ್ಲಿ ನಾವು ಪುಣ್ಯನ ಪಡ್ಕೋಬೇಕು ಅಂತಂದರೆ ನಮ್ಮಲ್ಲಿರುವಂಥ ಕಷ್ಟಗಳು, ದಾರಿದ್ರ್ಯತೆಗಳು, ದೋಷಗಳು ಎಲ್ಲವೂ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಪುಣ್ಯ ನದಿಗಳಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ತುಂಬ ಜನ ನದಿಗಳನ್ನ ಹುಡುಕೊಂಡು ಹೋಗಿ ಸ್ನಾನ ಮಾಡೋಕ್ಕೆ ಆಗಲ್ಲ ಅಲ್ವಾ. ಕೆಲವರು ಹೋಗಿ ಸ್ನಾನ ಮಾಡಿ ತಮ್ಮ ಪಾಪ ದೋಷಗಳನ್ನ ಕಳ್ಕೊತಾರೆ. ಆದರೆ ನದಿಗೆ ಹೋಗಿ ಸ್ನಾನ ಮಾಡೋಕ್ಕೆ ಅವಕಾಶನೇ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ನದಿಯಲ್ಲಿ ಸ್ನಾನ ಮಾಡಿದಂಥ ಪುಣ್ಯದ ಫಲ ನಮಗೆ ಸಿಗಬೇಕು ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂಥ ಪದಾರ್ಥವನ್ನು ನೀವು ತಲೆ ಸ್ನಾನ ಮಾಡುವಂಥ ನೀರಿಗೆ ಹಾಕಿ ನೀವು ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರಹ ದೋಷ ಆಗಿರ್ಬೋದು, ಶನಿ ದೋಷ ಆಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇಲ್ಲ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿರ್ತಾರೆ ನೋಡಿ. ನೀವು ಯಾವ ಕೆಲಸ ಕೈ ಹಾಕಿದ್ರು ನಿಮಗೆ ನಷ್ಟನೇ ಆಗಬೇಕು, ಒಳ್ಳೇದಾಗಬಾರ್ದು. ಮತ್ತು ಮನೆ ದೇವ್ರಿಗೂ ಸಹ ದಿಗ್ಬಂಧನ ಮಾಡಿಬಿಟ್ಟಿರ್ತಾರೆ ನೋಡಿ. ಅಂಥ ದೋಷಗಳು ಏನೇ ಇದ್ರೂ ಸಹ ಎಲ್ಲವನ್ನು ಸಹ ಇದು ತೊಲಗಿ ಹೊರಕಾಕುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹಾಕಿ ತಲೆ ಸ್ನಾನ ಮಾಡಿದರೆ ಸಾಕು ಫ್ರೆಂಡ್ಸ್, ಲಕ್ಷ್ಮಿ ಆಕರ್ಷಣೆ ಅವರ ಕ್ಲೀನ್ ಆಗುತ್ತೆ. ನಿಮಗೆ ಎಲ್ಲ ಕೆಲಸದಲ್ಲೂ ಸಹ ನಿಮಗೆ ಶೀಘ್ರದಲ್ಲೇ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರು ನಾನು ಹೇಳ್ಕೊಡುವಂತಹ ಈ ಒಂದು ಸ್ನಾನನ ಮಾಡ್ತಾರೋ ಅವರು ನಿಮಗೆ 21 ದಿನ ನೀವು 21 ದಿನ ನೀವು ಮಾಡಿ ನೋಡಿ, ಎಂತಹ ಅದ್ಭುತವಾದಂಥ ಫಲಿತಾಂಶ ನಿಮಗೆ ಸಿಗುತ್ತೆ ಅಂತ ಅನ್ನೋದನ್ನ ನೀವೇ ಆಶ್ಚರ್ಯ ಪಡ್ತೀರ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ ಇದು ಅಂತಲೇ ಹೇಳ್ಬೋದು. ಹಾಗಾದರೆ ಇದ್ರ ಜೊತೆಗೆ ಈಗ ಇನ್ನೂ 2 ಪದಾರ್ಥಗಳನ್ನ ನಾವು ಸೇರಿಸ್ಕೋಬೇಕಾಗುತ್ತೆ. ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಅಂದರೆ ಈಗ ನೋಡಿ, ಇದ್ರ ಜೊತೆಗೆ ನೀವು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಅಂದರೆ ತಲೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ನೀವು ಇದನ್ನು ಅರ್ಧ ಸ್ಪೂನಷ್ಟು ಸೇರಿಸಿದ್ರಿ ಅಲ್ವಾ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ನಿಮಗೆ ಮೊಸರನ್ನ ನೀವು ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ಅಂತೇಳಿ ನಾನು ನಿಮಗೆ ಇಲ್ಲಿ ಮೊಸರನ್ನ ನಿಮಗೆ ತೋರಿಸ್ತೀನಿ. ಅದೇ ಪ್ರಕಾರದಲ್ಲಿ ನಾನು ನಿಮಗೆ ಇನ್ನೂ ಒಂದು ವಸ್ತುವನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಇನ್ನೂ ಒಂದು ಪದಾರ್ಥನ ತೋರಿಸ್ತೀನಿ, ಹಾಲನ್ನು ಸಹ ನೀವು 1 ಸ್ಪೂನಷ್ಟು ಹಾಲನ್ನು ನೀವು ಅಂದರೆ ಅರ್ಧ ಸ್ಪೂನಷ್ಟು ಮೊಸರನ್ನ ನೀವು ತಲೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಹಾಕ್ಕೊಳ್ಳಿ. ನಂತರ ಹಾಲನ್ನು ಸಹ ನೀವು 1 ಸ್ಪೂನಷ್ಟು ಆ ಬಕೆಟ್ ನೀರಿಗೆ ನೀವು ಹಾಕ್ಕೋಬೇಕಾಗುತ್ತೆ. ಅದನ್ನ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ, ಹಸುವಿನ ಹಾಲನ್ನು ನೀವು ಏನಕ್ಕೆ ಹಾಕಬೇಕು ಅಂತಂದರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಲ್ವಾ. ಪರಮಾತ್ಮನಿಗೂ ಸಹ ಅಭಿಷೇಕ ಮಾಡೋಕ್ಕೆ ಅಂತ ನಾವು ಹಸುವಿನ ಹಾಲನ್ನು ನಾವು ಬಳಸ್ತೀವಿ. ಹಾಗಾಗಿ ಹಸುವಿನ ಹಾಲು ನಮ್ಮ ದೇಹದೊಳಗೆ ಸೇರಿದಾಗ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಒಂದು ದಾರಿದ್ರ್ಯತೆ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ದೋಷಗಳನ್ನ ಸಹ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಒಂದು ಹಾಲಿಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ 1 ಸ್ಪೂನಷ್ಟು ಹಾಲನ್ನು ನೀವು ತೆಗೆದುಕೊಳ್ಳಿ. ನಂತರ ಅಂದರೆ ನಮಗೆ ಎಲ್ಲಿಕ್ಕೆ ದಳಕ್ಕೆ ಹಾಕ್ತಾ ಇರಲ್ಲ, ಓಡಾಡೋಕ್ಕಾಗಲ್ಲ, ಕಷ್ಟನೇ ಜಾಸ್ತಿ ಆಗಿದೆ, ದಾರಿದ್ರ್ಯತೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಏನೋ ಒಂದು ಭ್ರಮೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಅಲ್ವಾ. ನಮಗೆ ಬದುಕೇ ಸಾಕಾಗೋಗಿದೆಯಪ್ಪ, ಬರೀ ಕಷ್ಟಗಳೇ ಆಗೋಯ್ತು, ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್. ಎಂತಹ ಅದ್ಭುತ ಶಕ್ತಿ ಇದಕ್ಕಿದೆ ಅಂತಂದರೆ ದಯಮಾಡಿ ಮಾಡಿ ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಮಾಡಿ ನೋಡಿ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈಗ 2 ಪದಾರ್ಥ ಸೇರಿಸ್ತೆ. ಈಗ 3ನೇ ಪದಾರ್ಥ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಸುವಿನ ಗಂಜಳನ ತೆಗೆದುಕೊಳ್ಳಿ. ನೋಡಿ, ಇದು ಹಸುವಿನ ಗಂಜಳನ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಹಸುವಿನ ಗಂಜಳನ ನಾವು 1 ಸ್ಪೂನಷ್ಟು ಹಸುವಿನ ಗಂಜಳವನ್ನು ಸಹ ನೀವು ಬಕೆಟ್ ನೀರಿಗೆ ನೀವು ಸೇರಿಸ್ಕೋಬೇಕಾಗುತ್ತೆ. ಬಕೆಟ್ ನೀರಿಗೆ ಯಾಕೆ ಸೇರಿಸ್ಕೋಬೇಕು ಅಂತಂದರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಲ್ವಾ. ಹಸುವಿನಲ್ಲಿ ಎಲ್ಲ ದೇವಾನುದೇವತೆಗಳು ಸಹ ಇರ್ತಾರೆ ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಇದು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಸರ್ವವೂ ಸಹ ಶುದ್ಧಮಯವನ್ನು ಮಾಡಿ ಸರ್ವವನ್ನು ಸಹ ಉದ್ಘಾಟನೆ ಮಾಡುವಂಥ ಶಕ್ತಿ ಈ ಒಂದು ಗಂಜುಳಿಕೆ ಇದೆ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಮ ಶರೀರವನ್ನು ಸಹ ಇದು ಶುಚಿಗೊಳಿಸುವುದಲ್ಲದೆ ಪರಮ ಪವಿತ್ರವಾದಂತಹ ಒಂದು ಗಂಜುಳ ಅಂತಲೇ ಹೇಳ್ಬೋದು. ಇದನ್ನ ಯಾರು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ತಾರೋ ದೇವತೆಗಳ ಅನುಗ್ರಹ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಮತ್ತು ದೋಷಗಳು ನಿವಾರಣೆ ಆಗುತ್ತೆ, ಅಷ್ಟೊಂದು ಶಕ್ತಿ ಈ ಒಂದು ಗಂಜುಳಕ್ಕೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು
ಗಂಜುಳವನ್ನು ಸಹ ಒಂದು ಸ್ಪೂನಷ್ಟು ಗಂಜುಳವನ್ನು ಸಹ ಆ ಬಕೆಟ್ ನೀರಿಗೆ ಹಾಕ್ಕೊಳ್ಳಿ. ನಂತರ ನಾನು ಕೊನೆಯದಾಗಿ ಒಂದೇ ಒಂದು ವಸ್ತುನ ನಿಮಗೆ ತೋರಿಸ್ತೀನಿ. ಅಂದರೆ ತೋರ್ಸೋಕ್ಕೆ ನನ್ನ ಹತ್ರ ಅದು ಇಲ್ಲ, ಆದರೆ ನಾನು ನಿಮಗೆ ಅದನ್ನ ಹೇಳ್ತೀನಿ ಫ್ರೆಂಡ್ಸ್. ಅದೊಂದನ್ನ ನೀವು ಮಾಡಿ ನೋಡಿ, ನಿಮಗೆ ಎಂತಹ ಅದ್ಭುತವಾದಂಥ ಒಂದು ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ. ಅದು ಶಿವನಿಗೂ ಅಂದರೆ ಶಿವನಿಗೂ ಸಹ ಪರಮ ಪವಿತ್ರವಾದಂತಹ, ವಿಷ್ಣುವಿಗೂ ಪ್ರಿಯವಾದಂತಹ, ಸತ್ಯ ಮಾರ್ಗದಲ್ಲಿ ನಡೆದು ವಿಷ್ಣುವಿನ ಕೊರಳಿಗೆ ಮಾಲೆಯಾಗಿರುವಂಥದ್ದು ಯಾವುದು ಹೇಳಿ? ವಿಷ್ಣುವಿಗೂ ತುಂಬಾ ಇಷ್ಟ, ಜೊತೆಗೆ ಶನಿದೇವನಿಗೂ ಸಹ ತುಂಬಾ ಪ್ರೀತಿಕಾರಕವಾದದ್ದು. ಆ ಮಾಲೆ ಯಾವುದು ಹೇಳಿ? ಅದು ತುಳಸಿ ಮಾಲೆ. ಆ ತುಳಸಿಯನ್ನು ನೀವು, ಆ ತುಳಸಿಗೆ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಆ ತುಳಸಿ ಎಲೆನ ಒಂದು 5 ದಳ ಎಲೆನ ತೆಗೆದುಕೊಂಡು ಬಂದು ನೀವು ಆ ಬಕೆಟ್ ನೀರಿಗೆ ನೀವು ಹಾಕಿ ಅದನ್ನ ಒಂದು ಸ್ವಲ್ಪ ಈ ರೀತಿ, ಅಂದರೆ ತುಳಸಿನ ಎಲೆಗಳನ್ನ ಒಂದು 5 ದಳನ ಎಲೆನ ಕಿತ್ಕೊಂಡು ಹಿಂಗೆ ಅಂದರೆ ಫುಲ್ಲು ಪೇಸ್ಟ್ ಮಾಡಬೇಡಿ, ಕೈಯಲ್ಲಿ ಸ್ವಲ್ಪ ಹಿಂಗಂದು ಆ ಬಕೆಟ್ ನೀರಿಗೆ ಹಾಕಿ ನಂತರ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ, ಅಂದರೆ ಈ 3 ಅಂದರೆ ಹಾಲಾಗಿರ್ಬೋದು ಇಲ್ಲ ಮೊಸರಾಗಿರ್ಬೋದು, 2ರಲ್ಲಿ ಒಂದನ್ನ ತೆಗೆದುಕೊಳ್ಳಿ. ನೆಕ್ಸ್ಟು ಗಂಜುಳ ಮತ್ತು ತುಳಸಿ, ಈ 3ನ್ನು ಸಹ ನೀವು ಹಾಕಿ ನೀವು ಬಕೆಟ್ ನೀರಿಗೆ ಹಾಕಿ 21 ದಿನ, ಒಂದಿನವೂ ಸಹ ನೀವು ಮಿಸ್ ಮಾಡ್ದೇನೆ 21 ದಿನ ನೀವು ಬಕೆಟ್ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಗ್ರಹ ದೋಷ ಆಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇಲ್ಲ ಜಾತಕ ದೋಷ ಆಗಿರ್ಬೋದು, ಇಲ್ಲ ಗ್ರಹ ದೋಷ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ದೋಷ ಇದ್ರೂ, ರಾಹು ಕೇತು ದೋಷ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ದಾರಿದ್ರ್ಯತೆ ಇದ್ರೂ, ಕಷ್ಟಗಳಿದ್ರೂ, ಯಾವುದೇ ಒಂದು ರೋಗ ರುಜಿನದಿಂದ ನೀವು ಬಳಲ್ತಾ ಇದ್ರೂ ಸಹ ಸಂಪೂರ್ಣವಾಗಿ ಇದೆಲ್ಲವನ್ನು ಹೊರ ಹಾಕುವಂಥ ಶಕ್ತಿ ಈ ಒಂದು 3 ಪದಾರ್ಥಗಳಿಗೆ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಶಕ್ತಿ ಇದಕ್ಕೆ ಇದೆ. ಹಾಗಾಗಿ ಈ 3 ಶಕ್ತಿಗಳು ನಿಮ್ಮ ಶರೀರವನ್ನು ಉತ್ತೇಜನಗೊಳಿಸುತ್ತೆ, ಅತ್ಯದ್ಭುತವಂತಹ ಶಕ್ತಿನ ಕೊಡುತ್ತೆ, ಹಣ ಆಕರ್ಷಣೆ ಮಾಡುತ್ತೆ, ಧನ ಮಾರ್ಗ, ಧಾನ್ಯ ಮಾರ್ಗ, ಸಂಪತ್ತಿನ ಮಾರ್ಗ, ಸಮೃದ್ಧಿಯ ಮಾರ್ಗವನ್ನು ಸಹ ನಿಮಗೆ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸಕಲ ದಾರಿದ್ರ್ಯವತೆಯನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಸಹ ಈಡೇರಿಸುವಂತಹ ಒಂದು ಅತ್ಯದ್ಭುತವಾದಂಥ ಒಂದು ಶಕ್ತಿ ಹೊಂದಿರುವಂತಹ ಈ 3 ವಸ್ತುಗಳನ್ನ ನೀವು ಹಾಕಿ ತಲೆಗೆ ಸ್ನಾನ ಮಾಡಿ ಫ್ರೆಂಡ್ಸ್. ಎಂತಹ ಅದ್ಭುತ ಚಮತ್ಕಾರ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. 21 ದಿನ ನೀವು ನಂಬಿಕೆ ಭಕ್ತಿಯಿಂದ ಮಾಡಿ ನೋಡಿ. ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ, ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ, ನಿಮ್ಮಲ್ಲಿರುವಂಥ ಕಷ್ಟಗಳು ದಾರಿದ್ರ್ಯತೆಗಳು ಯಾವ ರೀತಿ ನಿವಾರಣೆ ಆಗುತ್ತೆ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇದನ್ನ ನೀವು ಅಂದರೆ ಬಕೆಟ್ ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಇನ್ನೂ ಮದುವೆ ಆಗದೆ ಇರ್ತಾರೆ ನೋಡಿ, ಆ ದೋಷ ಈ ದೋಷದಿಂದ ಬಳಲ್ತಾ ಇರ್ತಾರೆ, ಅಂಥವ್ರಿಗೆ ಮದುವೆ ಆಗುವಂತಹ ಒಂದು ಯೋಗ ಬರುತ್ತೆ. ಮಕ್ಕಳಾಗದೇ ಇದ್ದರೆ ಮಕ್ಕಳು ಬೇಗ ಆಗುವಂತಹ ಯೋಗ ಬರುತ್ತೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ತೊಂದರೆಗಳಾಗ್ತಾಯಿದ್ರೆ ಅದು ಸಹ ದೂರ ಆಗುತ್ತೆ. ಪಿತೃದೋಷ ಇದ್ದರೆ ದೂರವಾಗುತ್ತೆ, ಬಡತನ ದೂರವಾಗಿ ಮನೆ ಏಳಿಗೆ ಆಗುತ್ತೆ, ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಪಿತೃಗಳ ಒಂದು ದೋಷದಿಂದ ಬಳಲ್ತಾ ಇದ್ದರೆ ಸಂಪೂರ್ಣವಾಗಿ ಪಿತೃದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಇದನ್ನ ಮರೆಯದೇ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದನ್ನ ನೀವು ಮಾಡೋದ್ರಿಂದ ಇದನ್ನ ನೀವು 21 ದಿನ ಮಾಡಿ ನೋಡಿ ಫ್ರೆಂಡ್ಸ್. ನಂಬಿಕೆ ಇಟ್ಟು ಮಾಡಿ. ಇದರಿಂದ ದಿನದಿಂದ ದಿನಕ್ಕೆ ಹಣಕಾಸು ವೃದ್ಧಿಯಾಗ್ತಾ ಹೋಗುತ್ತೆ. ಮಾಡುವ ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಸಾಕಷ್ಟು ಅಂದರೆ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ, ದಾರಿದ್ರ್ಯತೆ ಅನ್ನೋದು ಅನುಭವಿಸ್ತಾ ಇದ್ದರೆ, ಕೈಯಲ್ಲಿ ಬಿಡುಗಾಸು ಸಹ ನಿಮಗೆ ಉಳಿತಾ ಇಲ್ಲ, ಸಾಲ ಬಾಧೆಗಳಿಂದ ಅನುಭವಿಸ್ತಾ ಇದ್ದರೆ, ಸಾಕಾಗಿದೆ ಅಪ್ಪ ಜೀವನ ನಮಗೆ ಅಂತಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ. ನಂತರ ಎಲ್ಲವೂ ಸಹ ಬದಲಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಒಂದು ಹೊಸ ಹಣ ಅಂತ ಅನ್ನೋದು ನಿಮಗೆ ವೃದ್ಧಿಯಾಗುತ್ತೆ. ಹೊಸ ಹಣ ವೃದ್ಧಿಯಾಗುತ್ತೆ, ಅಂದರೆ ಹೊಸ ಅವಕಾಶಗಳು ಸಿಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಏಳಿಗೆ ಕಾಣ್ತೀರಾ. ಒಟ್ಟಾರೆಯಾಗಿ ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ವ್ಯಾಪಾರ ವೃದ್ಧಿಯಾಗುತ್ತೆ, ಪಾಸಿಟಿವ್ ಎನರ್ಜಿನ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮನೆಯಲ್ಲಿ ದೈವ ಸಂಚಾರವಾಗುತ್ತೆ. ನೀವು ಕೈ ಹಾಕಿದಂತಹ ಕೆಲಸಗಳೆಲ್ಲವೂ ಸಹ ನಿಮಗೆ ಯಶಸ್ಸು ಏಳಿಗೆನ ಕಾಣ್ತೀರಾ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂತಹ ಅದ್ಭುತವಾದಂತಹ ಪರಿಹಾರ. ನಿಮ್ಮ ಮನೆಯಲ್ಲಿ ನೆಲೆಯಿರುತ್ತಾಳೆ, ಅಖಂಡ ರಾಜಯೋಗವನ್ನೇ ಕಲ್ಪಿಸಿಕೊಡ್ತಾಳೆ, ಅಷ್ಟ ಐಶ್ವರ್ಯವನ್ನೇ
ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವಿತ್ರವಾದಂಥ ಒಂದು ಸ್ನಾನ ಅಂತಲೇ ಹೇಳ್ಬೋದು. ನೀವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಈ 3 ಪದಾರ್ಥಗಳನ್ನು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಹಾಕಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಅಂದರೆ 21 ದಿನ ಒಂದಿನನೂ ಸಹ ನೀವು ಮಧ್ಯದಲ್ಲಿ ಮಿಸ್ ಮಾಡ್ದೇ ಮಾಡಿ ನೋಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ನನ್ನ ಫ್ರೆಂಡ್ಸ್ ಒಬ್ಬರು ಮಾಡಿ ಇದರಿಂದ ಅವರು ಒಂದು ಒಳ್ಳೆ ರಿಸಲ್ಟ್ನ ಕಂಡುಕೊಂಡಿದ್ದಾರೆ. ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ತಾಯಿದ್ದೀನಿ. ಇದನ್ನ ನಾನು ಸಹ ಮಾಡಿ ಹಲವಾರು ಕಷ್ಟಗಳಿಂದ ಸಮಸ್ಯೆಗಳಿಂದ ನಾನು ಸಹ ದೂರ ಆಗಿದ್ದೀನಿ. ನನಗೂ ಸಹ ಹಣಕಾಸಿನ ಸಮಸ್ಯೆ ಬಗೆಹರಿದಿದೆ. ಹಾಗಾಗಿ ನಂಬಿಕೆ ಇಟ್ಟು ಇದನ್ನ ಒಂದು ಸಲ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಂಬಿಕೆಯಿಂದ ಒಂದು ಸಲ ಮಾಡಿ ನೋಡಿ, ನಿಮ್ಮ ಸಮಸ್ಯೆಗಳು, ಕಷ್ಟಗಳು, ದಾರಿದೇತೆಗಳು ಎಲ್ಲವನ್ನು ಸಹ ನಿವಾರಣೆ ಮಾಡಿಕೊಂಡು ಒಂದು ಸುಖಕರವಾದಂತಹ ಒಂದು ಜೀವನನ ನಮ್ಮ ಹೆಣ್ಣುಮಕ್ಕಳು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ನೀವು ಒಬ್ಬರೇ ಮಾಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡ್ರೆ ಆಗಲ್ಲ. ನೀವು ಯಾರು ಇನ್ನೊಬ್ರಿಗೂ ಸಹ ಇದು ಒಂದು ಯೂಸ್ಫುಲ್ ಆದಂಥ ಒಂದು ವಿಡಿಯೋ ಆಗಲಿ ಅಂತೇಳಿ ನೀವು ಶೇರ್ ಮಾಡ್ತಿರೋ, ಆಗ ದೇವರು ಇನ್ನೂ ಹೆಚ್ಚಿನ ಒಂದು ಫಲನ ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಿಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.